ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಲ್ಲಿ ನೋಡಿ, ಒಂದಷ್ಟು ಪಕ್ಷಿಗಳು ಇಲ್ಲಿ ಕಾಣಿಸ್ತಾ ಇವೆ ಅಲ್ವಾ? ಆ ಪಕ್ಷಿಗಳು ಏನು ಮಾಡ್ತಾ ಇರ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಹಾಗೆಯೇ ಒಂದು ಸಣ್ಣ ವಿಡಿಯೋ ಮಾಡಿಕೊಂಡೆ. ಏನಾದರೂ ಮೀಟಿಂಗ್ ಮಾಡ್ತಾ ಇದೆಯಾ ಇವು? ಏನು ಪಾರ್ಲಿಮೆಂಟಿನ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇವೆಯಾ ಅಂತ ನನಗನ್ನಿಸ್ತಾ ಇದೆ. ಅಥವಾ ಈ ಗ್ಲೋಬಲ್ ವಾರ್ಮಿಂಗು, ಅಥವಾ ಇಲ್ಲಿ ನೋಡಿ ಎಷ್ಟೊಂದು ಸೆಕೆ, ಎಷ್ಟೊಂದು ಬಿಸಿಲು, ಎಷ್ಟೊಂದು ಪಾಪ ಅವಕ್ಕೆ ಕುಡಿಯೋಕ್ಕೆ ನೀರಿಲ್ಲ. ಇದನ್ನೆಲ್ಲ ಒಂದಷ್ಟು ಪಕ್ಷಿಗಳು ಕೂತು ಚರ್ಚೆ ಮಾಡ್ತಾ ಇವೆ. ಅಯ್ಯೋ, ಹೇಗೆ ಮಾಡೋದು? ಮನುಷ್ಯರೆಲ್ಲ ಈ ಥರ ಮರನ್ನೆಲ್ಲ ಕಡಿದು ಬಿಲ್ಡಿಂಗ್ ಮಾಡಿಬಿಟ್ಟಿದ್ದಾರೆ. ನಮಗೆ ಕುತ್ಕೊಳ್ಳೋಕ್ಕೂ ಒಂದು ಮನೆ ಇಲ್ಲ, ನಮ್ಗೆ ಆಸರೆ ಇಲ್ಲ, ಕುಡಿಯೋಕ್ಕೂ ನೀರೂ ಇಲ್ಲದೆ ಹೋದಂಗೆ ಮಾಡಿಟ್ಬಿಡ್ತಾ ಇದ್ದಾರಲ್ಲ ಅಂತ ಏನಾದರೂ ಅವ್ರು ಅನ್ಕೋತಾ ಇದ್ದಾರಾ? ಆ ಥರ ಏನೋ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಿಮಗೆ ಹೇಗೆ ಅನಿಸುತ್ತೆ? ನಿಮಗೆ ಏನು ಅನಿಸುತ್ತೆ ಫ್ರೆಂಡ್ಸ್? ಅವರು ಅದೇ ಥರ ಮಾತಾಡ್ತಾ ಇರ್ಬೋದು. ನೋಡಿ ಎಷ್ಟೆಲ್ಲ ಪಕ್ಷಿಗಳು. ಇವಕ್ಕೆ 7 ಸಿಸ್ಟರ್ಸ್ ಅಂತ ಹೇಳ್ತಾರಂತೆ. ಇವು ಸುಮಾರು ಹೀಗೆ 7 ಈ ಥರದ್ದೇ ಪಕ್ಷಿಗಳು, 7 ಜೊತೆಯಲ್ಲೇ ಗುಂಪಲ್ಲಿ ಇರುವಂಥವು ಬಹಳಷ್ಟು ಪಕ್ಷಿಗಳಿವೆ ಇವು. ಸ್ನೇಹಿತರು, ಇವರೆಲ್ಲ ಪಾಪ ಏನು ಯೋಚನೆ ಮಾಡ್ತಾ ಇರ್ಬೋದು ಅಂತ ನನಗೆ ಅವಾಗಿಂದ ಅದೇ ಯೋಚನೆ ಆಯಿತು. ನಾನು ಅದಕ್ಕೆ ಒಂದು ಸಣ್ಣ ವಿಡಿಯೋ ಮಾಡಿದೆ. ಆದರೆ ನನಗೆ ಇಲ್ಲೊಂದು ಪ್ರಾಬ್ಲಮ್ ಆಯಿತು. ನಿಮಗೆ ಆ ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಇಲ್ಲ. ಯಾಕೆಂತಂದರೆ ನಾನು ಅದನ್ನು ರಿಯಲ್ ಒಂದು ವಿಡಿಯೋನ ಇಟ್ಟಿದ್ರೆ, ಇಲ್ಲೊಂದು ಹತ್ತಿರದಲ್ಲಿ ಒಂದು ಹೊಸ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಓಪನ್ ಆಗಿದೆ. ಇವತ್ತು ಬರೀ ಹಾಡು ಹಾಕಿಬಿಟ್ಟಿದ್ದಾರೆ ಸ್ಕೂಲಲ್ಲಿ. ಸೊ ಅದು ಮತ್ತು ನನಗೆ ಆ ಸ್ಕೂಲಿಂದು ಹಾಡಿಂದ ಕಾಪಿರೈಟ್ ಬರಬಾರ್ದು ಅಂತ ನಾನು ಏನೂ ಹಾಕಿಲ್ಲ, ಹಾಗೆ ಮ್ಯೂಟ್ ಇಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನಗೆ ಹಕ್ಕಿಗಳ ಚಿಲಿಪಿಲಿನೇ ಇಡಬೇಕು ಅಂತ ಇತ್ತು. ನೋಡಿ ಹಕ್ಕಿಗಳು ಎಷ್ಟೊಂದು ಅಲ್ಲಿ ಇಲ್ಲಿ ಮರದ ಮೇಲೆಲ್ಲ ಕುತ್ಕೊಂಡು ಏನೋ ಮೀಟಿಂಗ್ ನಡೆಸ್ತಾ ಇವೆ. ದೊಡ್ಡದು ಒಂದು ಸೀರಿಯಸ್ ಮೀಟಿಂಗು ಅನಿಸುತ್ತೆ. ಪಾರ್ಲಿಮೆಂಟಲ್ಲಿ ಏನೆಲ್ಲ ನಡೀತಾ ಇದೆ, ಅಥವಾ ನಮಗೆ ಇಲ್ಲಿ ಬಿಸಿಲನ್ನು ತಾಳೋಕ್ಕಾಗಲ್ಲ, ಒಂದು ಮರನೂ ಇಲ್ಲ ನಮ್ಗೆ ಚೆನ್ನಾಗಿ ಕುತ್ಕೊಳ್ಳೋಕ್ಕೆ. ಇಲ್ಲೊಂದು ಮರ ಇದೆ, ಇಲ್ಲೇ ನಾವು ಸದ್ಯಕ್ಕೆ ಇಲ್ಲೇ ಕುತ್ಕೊಂಡು ನಮ್ಮ ಒಂದು ಲೈಫನ್ನು ಕಳೆಯೋಣ, ಇದು ಒಂದು ಮರ ಇದೆಯಲ್ಲ ನಮಗೆ ಅಂತ ಏನೋ ಹಾಗೆಲ್ಲ ಅಂದ್ಕೊಳ್ತಾ ಇದ್ದಾವೆ ಅನಿಸುತ್ತೆ. ಕುತ್ಕೊಳ್ಳೋಕ್ಕೆ ಜಾಸ್ತಿ ಎಲ್ಲೂ ಮರಗಳೂ ಇಲ್ಲ, ಎಲ್ಲ ಕಡ್ದು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮರಗಳನ್ನೆಲ್ಲ ಕಡಿತಾ ಇದ್ದಾನಲ್ಲ. ನಾವು ಎಲ್ಲಿ ಕುತ್ಕೊಳ್ಳಿ, ಎಲ್ಲಿ ನಮ್ಮ ಮನೆ ಮಾಡಿಕೊಳ್ಳಿ, ನಾವು ಎಲ್ಲಿ ವಾಸಿಸಲಿ ಅಂತ ಅವರೇನೋ ಒಂಥರ ಚಿಂತೆ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಇದೊಂದು ಡಿಫ್ರೆಂಟ್ ಒಂದು ಪಕ್ಷಿ, ರೆಡ್ ಕಲರ್ ಇತ್ತು. ಇಲ್ಲಿ ಸ್ವಲ್ಪ ಅಷ್ಟು ಗೊತ್ತಾಗಲ್ಲ, ಮೇಲ್ಗಡೆ ಬ್ಲೂ, ಹಿಂದ್ಗಡೆ ರೆಡ್, ಎಲ್ಲ ಒಂಥರ ಚಂದ ಕಲರ್ ಬರ್ಡ್ ಆಗಿತ್ತು. ಅದಕ್ಕೆ ನಾನು ಹೀಗೆ ತೊಗೊಂಡೆ. ಅದರದ್ದು ಕೊಕ್ಕು ಅಂದರೆ ಚೊಂಚು ಎಷ್ಟು ಉದ್ದ ಇದೆ ಗೊತ್ತಾ? ಅದು ಯಾವುದು ಬರ್ಡ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಒಂಥರ ನನಗೆ ವಿಶೇಷ ಅನ್ನಿಸ್ತು, ತೆಗೆದುಕೊಂಡೆ ಇದನ್ನು. ಆಮೇಲೆ ಆ 7 ಸಿಸ್ಟರ್ಸ್ ಏನಿದೆಯಲ್ಲ, ಇಲ್ಲಿ ನಮ್ಮನೆ ಹತ್ರ ಅಳಿಲು ಬಹಳಷ್ಟಿವೆ. ಅವುಗಳಿಗೆಲ್ಲ ನೀರಿಟ್ಟಿರ್ತೀನಿ ಹೀಗೆ ಸಣ್ಣ ಸಣ್ಣ ಪಾತ್ರೆಗಳಲ್ಲಿ. ಆಮೇಲೆ ಪಕ್ಷಿಗಳು ಕುಡಿಲ್ತವೆ ಬಂದು ಅಂತ. ಇವು 7 ಸಿಸ್ಟರ್ಸ್ ಏನಿವೆಯಲ್ಲ, ಅವು ಹೀಗೆ ಭಾಳ ಗಲಾಟೆ ಅಂದರೆ ಗಲಾಟೆ, ಎಷ್ಟು ಮಾತಾಡ್ತಾ ಇರ್ತವೆ, ಏನೇನೋ ತಮ್ಮದೇ ಆದ ಭಾಷೆಯಲ್ಲಿ ಮಾತಾಡ್ತವೆ. ನನಗಂತೂ ಚೆನ್ನಾಗಿ ಅನಿಸುತ್ತೆ. ಬೆಳಿಗ್ಗೆ ಸಂಜೆಗೆಲ್ಲ ಅವರದ್ದು ಈ ಥರದ್ದು ಅವ್ರನ್ನೇ ನೋಡ್ಕೊಂಡು ಅವ್ರ ಚಿಲಿಪಿಲಿ ಕಲರವನ್ನು ಕೇಳ್ಕೋತ ಕೂಡ್ತೀನಿ. ಆಮೇಲೆ ಗುಬ್ಬಿಗಳು ಇವೆ. ಸದ್ಯಕ್ಕೆ ಗುಬ್ಬಿಗಳು ಕಾಣಿಸ್ತಾ ಇಲ್ಲ, ಎಲ್ಲೋ ಬೇರೆ ಕಡೆ ಇದ್ವು. ಆದರೆ ನನಗೆ ಈ ಪಕ್ಷಿಗಳದ್ದೇ ನಾನು ಇವರ ಮೀಟಿಂಗನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ತುಂಬ ಸೀರಿಯಸ್ ಆದ ಮೀಟಿಂಗ್ನಲ್ಲಿ ಅವರು ತೊಡಗಿದ್ರು. ಯಾವ ಮೀಟಿಂಗು ಅಂತ ನನಗಿನ್ನೂ ಹೇಳಲಿಲ್ಲ. ಅವರು ಹೇಳಿದ ಮೇಲೆ ನಿಮ್ಗೆ ಖಂಡಿತ ಹೇಳ್ತೀನಿ ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಯಾವುದಾದ್ರೂ ಏನಾದರೂ ದೊಡ್ಡ ಪಾರ್ಲಿಮೆಂಟ್ ಬಗ್ಗೆನ, ಅಥವಾ ಯಾವುದಾದ್ರೂ ಈ ಪೊಲ್ಯೂಷನ್ನು, ಅಥವಾ ಈ ಸೆಕೆ, ಅಥವಾ ಈ ಥರ ಬಿಸಿಲಿನ ಬಗ್ಗೆ, ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದಾರೆ, ಮೀಟಿಂಗ್ ಮಾಡ್ತಾಯಿದ್ದಾರೆ, ಅದನ್ನು ಹೇಗೆ ಕಡಿಮೆ ಮಾಡೋದು, ಬಿಸಿಲನ್ನು ಅಥವಾ ನೀರನ್ನು ಹೇಗೆ ಉಳಿತಾಯ ಮಾಡೋದು, ನೀರನ್ನು ಸೇವ್ ಮಾಡೋದು ಹೇಗೆ ಅಂತೆಲ್ಲ ಚರ್ಚೆ ಮಾಡ್ತಿರ್ಬೋದು. ಮರಗಳ ಮೇಲೆ ಕುತ್ಕೊಂಡು, ಒಂದು ಮರ ದೊಡ್ಡದಿದೆ ನಮಗೆ, ಈ ಮರನೇ ನಮಗೆ ಸಾಕು ಇದ್ದಿದ್ದರಲ್ಲಿ ಅಂತ ಯೋಚನೆ ಮಾಡ್ತಿರ್ಬೋದು. ಖುಷಿಯಿಂದ ಇಲ್ಲೆಲ್ಲ ಓಡಾಡ್ತಾ ಇರಬಹುದು ಅಂತ ನನ್ನ ಭಾವನೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಸ್ವಲ್ಪ ನಾನು ಚಿಲಿಪಿಲಿಯನ್ನು ಹಾಕಿದ್ದೀನಿ, ನೀವು ಕೇಳಿ ಆನಂದಿಸಿ. ಒಂದಷ್ಟು ದಾಸಾಳು ಹೂವಾಗಿತ್ತು, ಅದನ್ನು ಹೀಗೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದು ಸರಿಯಾಗಿ ಬಂದಿಲ್ಲ ಅನಿಸುತ್ತೆ, ತುಂಬ ಹೂವುಗಳಾಗಿದ್ವು. ಆಮೇಲೆ ಕೋಗಿಲೆಗಳು ಅಷ್ಟೇ. ಈ ಸರಿ ಕೋಗಿಲೆ ನಮ್ಮನೆ ಹತ್ರ ಯಾಕೋ ಕೂಡೋದೇ ಬಿಟ್ಬಿಟ್ಟಿದೆ. ಪ್ರತಿ ವರ್ಷ ನಾನು ಕಿಟಕಿಯಲ್ಲಿ ಅಡುಗೆ ಮಾಡ್ತಾ ಇರುವಾಗೆಲ್ಲ ಬೆಳಗ್ಗೆ
ಟಿಫಿನ್ ಮಾಡ್ತಾ ಇರುವಾಗೆಲ್ಲ ಕೂಗ್ತಾ ಇರ್ತಿತ್ತು. ನಾನು ಅದ್ರ ಜೊತೆ ಮಾತಾಡ್ತಿದ್ದೆ. ಯಾಕೋ ಗೊತ್ತಿಲ್ಲ, ಕಳೆದ ವರ್ಷದಿಂದ ಸ್ವಲ್ಪ ಕಡಿಮೆನೇ ಮಾಡಿದೆ. ದೂರದಲ್ಲಿ ಎಲ್ಲೋ ಕೂಗ್ತಾ ಇರುತ್ತೆ, ನನ್ನ ಮನೆ ಹತ್ತಿರ ಬಂದು ಕೂಗಲ್ಲ. ಅದು ಒಂದು ಕರಿಬೇವಿನ ಮರದ ಮೇಲೆ ಯಾವಾಗಲೂ ಕೂತ್ಕೊಂಡು ಕುಹು ಕುಹು ಅಂತ ಹೇಳ್ತಿತ್ತು. ನನಗೆ ಎಷ್ಟು ಇಷ್ಟ ಆಗ್ತಿತ್ತು. ನಾನು ತುಂಬ ಅದ್ರ ಜೊತೆ ಮಾತಾಡ್ತಿದ್ದೆ. ಆದರೆ ಈ ಸರಿ ಮಾತಾಡ್ತಾ ಇಲ್ವಲ್ಲ, ಎಲ್ಲೋ ದೂರದಲ್ಲಿದೆ. ಆದರೆ ಕೂಗ್ತಾ ಇರುತ್ತೆ, ನಮ್ಮನೆ ಹತ್ತಿರ ಇದ್ಕೊಂಡು ಕೂಗಲ್ಲ. ಈಗಲೂ ನಿಮಗೆ ಕೇಳಿಸ್ತಾ ಇರ್ಬೋದು. ಹೀಗೆ ನನ್ನದು ಒಂದು ಫನ್ನಾದ ಒಂದು ಈ ಪಕ್ಷಿಗಳ ಒಂದು ಮೀಟಿಂಗನ್ನ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮೀಟಿಂಗನ್ನು ಅದು ಏನೇನು ಮಾತಾಡ್ತಾ ಇದೆ ಅಂತ ನಾನು ಇನ್ನೊಂದು ದಿನ ಕೇಳಿ ಹೇಳ್ತೀನಿ, ಆಯಿತಾ. ಹಾಗೆ ಒಂದು ತಮಾಷೆಯಾಗಿ ನಾನು ಇದನ್ನು ಮಾಡಿದ್ದೀನಿ. ನನಗೆ ಖುಷಿ ಅನ್ನಿಸ್ತು ಆ ಪಕ್ಷಿಗಳು ಅಲ್ಲಿ ಕೂತ್ಕೊಂಡಿರೋ ಸಾಲ ಕೂತ್ಕೊಂಡಿರೋದನ್ನು, ಅದಕ್ಕೆ ವಿಡಿಯೋ ಮಾಡಿದೆ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ. ಈ ಹೂಗಳು ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಬಾಯ್ ಬಾಯ್.